ಸೌಜನ್ಯಗೆ ನ್ಯಾಯ ಕೊಡಿ, ನ್ಯಾಯ ಕೊಡಿ, ನ್ಯಾಯ ಕೊಡಿ, ಸೌಜನ್ಯಗೆ ನ್ಯಾಯ ಕೊಡಿ. ಮುಖ್ಯಮಂತ್ರಿ ನಾಚಿಕೆ ಬರಬೇಕು. ಸ್ಟೇಜ್ ಮೇಲೆ ಒಂದು ಯಾವುದೋ ಒಂದು ಲೇಡೀಸ್ ಬಂದ್ರೆ ಹಿಂಗೆ ನೋಡ್ತೀರಿ. ಒಂದು ನಮ್ಮ ಸೌಜನ್ಯ ಬಗ್ಗೆ ಒಂದು ಟ್ವೀಟ್ ಮಾಡಕ್ಕೆ ನಿಮ್ಗೆ ಆಗಲಿಲ್ಲ, ನಾಚಿಕೆ ಬರಲ್ಲ ನಿಮ್ಗೆ. ಎಷ್ಟು ಜನ ಆಗ್ತೀವಿ ಅಷ್ಟು ಜನ ತೊಗೊಂಡು ಧರ್ಮಸ್ಥಳ ಹೋಗೋ ಪ್ಲ್ಯಾನ್ದಾಗ ನಾ ಅದೀನಿ. ತನ್ನ ಮನ್ ಧನ್ ಮತ್ತು ಗನ್ನಿಂದ ಉತ್ತರ ಕೊಡಕ್ಕೆ ನಾವು ರೆಡಿ ಇದ್ದೀವಿ. ಭೀಮನದು ನಿಮ್ಮ ಬರ್ತೇವೆ. ನಕಲು ಹಿಂದೂವಾದಿಗಳಿದ್ದೀರಿ. ಇದು ನೀವು ಮಾಡಿದ ತಪ್ಪಿಂದ ಆ ಸೋದರಿ ಇವತ್ತು ನ್ಯಾಯ ಸಿಗಾತಿಲ್ಲ. ಎಷ್ಟೋ ಮಂದಿ ರೀಲ್ಸ್ ಮಾಡ್ತೀರಿ, ಎಷ್ಟೋ ಮಂದಿ ಸಾವರ್ಕರ್ ಪ್ರೊಫೈಲ್ ಹಾಕೊಂಡಿರಿ, ಯೋಗಿನ ಪ್ರೊಫೈಲ್ ಹಾಕೋತೀರಿ, ಮೋದಿದು ಹಾಕೋತೀರಿ, ಬಸವನಗೌಡನ ಪ್ರೊಫೈಲ್ ಹಾಕ್ತೀರಿ. ನಿಮ್ಗೆ ನಾಚಿಕೆ ಬರೋಂಗಿಲ್ಲ. ಬೇಟಿ ಬಚಾವ್ ಬೇಟಿ ಪಡಾವ್. ಎಲ್ಲಿ ಬೇಟಿಗಳು ರಕ್ಷಿತದಾವ್ ಹೇಳಿ ನಮಗೆ. वेलकम टू एम न्यूज बीजापुर। चलिए चलते हैं आज की खबरों की ओर। ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನೇ ಬರಲಿ, ಏನೇ ಬರಲಿ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಏನೇ ಬರಲಿ, ಅಯ್ಯಯ್ಯೋ 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 ಅಯ್ಯಯ್ಯೋ.
ಏನೇ ಬರಲಿ ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಏನೇ ಬರಲಿ ನಾಟಿ ಬರಲಿ, ಬೇಕೇ ಬೇಕು ಬೇಕೇ ಬೇಕು ಜಿಂದಾಬಾದ್ 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 ಜಿಂದಾಬಾದ್. ಚಿತ್ರದೊಳಗೆ ಧರ್ಮಸ್ಥಳದಾಗ ಆದಂತ ಮತ್ತು ಇನ್ನಿತರ ಕೊಲೆಗಳು ಸರ್ ಈಗಾಗಲೇ ಗಣ ಕರ್ನಾಟಕ ಸರ್ಕಾರ SIT ಒಳಗೆ ಕೆಲವೊಂದು ಕರ್ತವ್ಯ ದಕ್ಷ ಅಧಿಕಾರಿಗಳು ತಮ್ಮ ಕರ್ತವ್ಯಗಳನ್ನ ಇದು ಮಾಡ್ಕೊಂಡ ಹಿಂಸರಿಸ್ತಾರ. ಅದನ್ನ ನ್ಯಾಯಯುತವಾಗಿ SIT ಯಿಂದ ನ್ಯಾಯವಾಗಿ ವ್ಯವಸ್ಥಿತವಂತ ಸಾಕ್ಷ್ಯಗಳನ್ನೆಲ್ಲ ಮಾಡಿಕೊಂಡು ಈ ಸೌಜನ್ಯಗೆ ಮತ್ತು ಇನ್ನಿತರ ಜನರಿಗೆ ಆದಂತ ಅನ್ಯಾಯಗಳಿಗೆ ಮುಖ್ಯಮಂತ್ರಿಯವರು ನ್ಯಾಯ ಕೊಡಿಸ್ಬೇಕಂತ ನಿಮ್ಮ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ ಸರ್. ಹೇಳ್ತೀನಿ ಸರ್. ಮಾನ್ಯ ಮುಖ್ಯಮಂತ್ರಿಗಳು ಗಣ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯರೇ, ಇಡೀ ರಾಜ್ಯದಲ್ಲಿ ಅಲ್ಲದೆ ದೇಶವ್ಯಾಪ್ತಿ ಸುದ್ದಿಯಾದ ಧರ್ಮಸ್ಥಳ ಗ್ರಾಮ ಮತ್ತು ಅದರ ಸುತ್ತಮುತ್ತಲ ಪ್ರದೇಶದಲ್ಲಿ ಕಳೆದ ಹಲವು ವರ್ಷಗಳಿಂದ ನಡೆದಿರುವ ನಿಗೂಢ ಸಾವುಗಳು, ಕಾಣೆಯಾದ ಪ್ರಕರಣಗಳು ಹಾಗೂ ಇತ್ತೀಚೆಗೆ ಹೊರಬಂದ ಸ್ಫೋಟಕ ಹೇಳಿಕೆಗಳು ಇಡೀ ರಾಜ್ಯದಲ್ಲಿ ತೀವ್ರ ಸಂಚಲನ ಮೂಡಿಸಿವೆ. 2012ರ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ತನಿಖೆಯಲ್ಲಿ ವೈಫಲ್ಯಗಳು ಪ್ರಸ್ತುತ ನೂರಾರು ಮೃತದೇಹಗಳನ್ನು ಹೂತಾಕಿದ ಪ್ರಕರಣದ ಮೇಲೆ ದಟ್ಟವಾಗಿ ಆವರಿಸಿದ್ದು, ಸಾರ್ವಜನಿಕರಲ್ಲಿ ನ್ಯಾಯದ ನಿರೀಕ್ಷೆ ಮತ್ತು ಆತಂಕ ಎರಡೂ ಹೆಚ್ಚಾಗಿವೆ. ಹಾಗೂ ಈ ಪ್ರಕರಣದ ಕೇಂದ್ರ ಬಿಂದು ಆಗಿರುವ ಧರ್ಮಸ್ಥಳ ದೇಗುಲದಲ್ಲಿ 1995ರಿಂದ 2014ರವರೆಗೆ ನೈರ್ಮಲ್ಯ ಕಾರ್ಮಿಕನಾಗಿ ಕೆಲಸ ಮಾಡಿದ್ದ ಮಾಜಿ ಸಿಬ್ಬಂದಿಯೊಬ್ಬರು ನೀಡಿರುವ ಸ್ಫೋಟಕ ಹೇಳಿಕೆಗಳು ಜುಲೈ 11ರಂದು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಅವರು ನೀಡಿದ ಹೇಳಿಕೆಗಳು ಇಡೀ ರಾಜ್ಯದ ಜನತೆಗೆ ಆಘಾತ ಮೂಡಿಸಿವೆ. ತಮ್ಮ 16 ವರ್ಷಗಳ ಸುದೀರ್ಘ ಸೇವಾದಲ್ಲಿ ನೂರಾರು ಮಹಿಳೆಯರು ಮತ್ತು ವಿದ್ಯಾರ್ಥಿಗಳ ಸೇವೆಗಳನ್ನು ಹೂತು ಹಾಕುವಂತೆ ತಮಗೆ ಬಲವಂತ ಮಾಡಲಾಯಿತು ಎಂದು ಆರೋಪಿಸಿದ್ದು, ತಮ್ಮ ಆರೋಪಕ್ಕೆ ಪುಷ್ಟಿ ನೀಡಲು ನ್ಯಾಯಾಲಯಕ್ಕೆ ಮಾನವ ಅಸ್ಥಿಪಂಜರದ ಭಾಗವೊಂದನ್ನು ತಂದು ಹಾಜರುಪಡಿಸಿದ್ದು, ಇದು ಸೌಜನ್ಯ ಸಾವಿನ ಪ್ರಕರಣದ ಗಂಭೀರತೆಯನ್ನು ಮತ್ತಷ್ಟು ಎತ್ತಿ ತೋರಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸದ್ಯಕ್ಕೆ ವಿಶೇಷ ತನಿಖಾ ತಂಡ ರಚನೆಗೆ ಮಾಡಿದ್ದರೂ ಕೂಡ ಈ ಪ್ರಕರಣದ ಸಂಕೀರ್ಣತೆ, ಸೂಕ್ಷ್ಮತೆ ಹಾಗೂ ವ್ಯಾಪಕ ಸಾರ್ವಜನಿಕ ಒತ್ತಡ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ನ್ಯಾಯಕ್ಕಾಗಿ ದಶಕಗಳಿಂದ ನಡೆದಿರುವ ಹೋರಾಟ ಇದೀಗ ಮತ್ತೊಂದು ನಿರ್ಣಾಯಕ ಘಟ್ಟ ತಲುಪಿದೆ. ಹಾಗಾಗಿ ನೂರಾರು ಮಹಿಳೆಯರು, ಮಕ್ಕಳು ಹಾಗೂ ವಿದ್ಯಾರ್ಥಿಗಳ ಸಾವಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ತನಿಖೆ ನಡೆಯಬೇಕೆಂದು ಹಾಗೂ ಕುಮಾರಿ ಸೌಜನ್ಯ ಸಾವಿನ ಪ್ರಕರಣ ಸಾರ್ವಜನಿಕ ವಲಯದಲ್ಲಿ ಇನ್ನಷ್ಟು ಅನುಮಾನವನ್ನು ಸೃಷ್ಟಿಸಿದ್ದು, ಈಗಾಗಲೇ ಸೌಜನ್ಯ ಹೆಸರಿನಲ್ಲಿ ನೂರಾರು ಹೋರಾಟಗಳು ಕಂಡು ಬಂದಿದ್ದರೂ ಸತ್ಯ ಶೋಧನೆ ಹಾದಿಯ ಕುಂಠಿತವಾಗಿರುವುದರಿಂದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಕಳೆದಿರುವ ಜೊತೆಗೆ ಈ ರೀತಿಯ ಪ್ರಕರಣಗಳಿಂದ ಸಮುದಾಯದಲ್ಲಿ ಭಯದ ಛಾಯೆ ಕಂಡು ಬಂದಿರುತ್ತದೆ. ಇದರಿಂದಾಗಿ ಪೋಷಕರು ತಮ್ಮ ಮಕ್ಕಳನ್ನು ಶಾಲಾ ಕಾಲೇಜುಗಳನ್ನು ದೂರ ಉಳಿಸುವ ಅವಕಾಶಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇದ್ದು, ಸರ್ಕಾರ ಕೂಡಲೇ ಈ ಎಲ್ಲ ಪ್ರಕರಣಗಳು ಗಂಭೀರ ಸ್ವರೂಪ ಪಡೆಯುವ ಮೊದಲು ಪ್ರಾಮಾಣಿಕ ತನಿಖೆ ಮೂಲಕ ಸಾರ್ವಜನಿಕರು ನ್ಯಾಯಾಂಗದ ಮೇಲೆ ನಂಬಿಕೆ ಕಳೆದುಕೊಳ್ಳದ ರೀತಿಯಲ್ಲಿ ಈ ಪ್ರಕರಣದ ಅಪರಾಧಗಳು ಮತ್ತು ಅವರನ್ನು ರಕ್ಷಣೆ ಮಾಡುತ್ತಿರುವ ಕೈಗಳಿಗೆ ಕಾನೂನಿನ ಮೂಲಕ ಕಠಿಣ ಶಿಕ್ಷೆ ನೀಡಬೇಕೆಂದು ಈ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಮಾರುತಿ ಕುದುರಿ ಜಿಲ್ಲಾಧ್ಯಕ್ಷರು ಹಾಗೂ ಮತ್ತಿನ್ ಕುಮಾರ್ ಅವರು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಹುಸನಪ್ಪ ಚಲವಾದಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಪ್ರೇಮ್ ಬಿ ಉತ್ತರ ಕರ್ನಾಟಕ ಅಧ್ಯಕ್ಷರು, ಸೈಪಾನ್ ಸಾಹೇಬ್ ಕೊಂಡಿ ಜಿಲ್ಲಾ ಪ್ರಮುಖ ಅಧ್ಯಕ್ಷರು, ಅಪ್ಪು ಮುಲ್ಲಾ ಜಿಲ್ಲಾ ಕಾರ್ಯದರ್ಶಿಗಳು, ಕಯ್ಯೂಮ್ ಚೌಧರಿ ಜಿಲ್ಲಾ ಉಪಾಧ್ಯಕ್ಷರು, ಉತ್ತಮ್ ಕಟ್ಟಮಣಿ ತಾಲೂಕಾಧ್ಯಕ್ಷರು, ಎಂಡಿ ಹರ್ಷ ಹೊಸಮಣಿ ಇವರೆಲ್ಲರ ಮುಖಾಂತರ ತಮ್ಮ ಮುಖಾಂತರ ನಾವು ಗಣ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಯವರಿಗೆ ಸಲ್ಲಿಸ್ತಾ ಇದ್ದೇವೆ. ನೆನೆಸುತ್ತಾ ವಿಶ್ವರತ್ನ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸುತ್ತಾ, ಅಣ್ಣ ಬಸವಣ್ಣವ್ರು ನೆನೆಸುತ್ತಾ, ಎಲ್ಲ ಮಹಾಪುರುಷರು ನೆನೆಸುತ್ತಾ ಜೈ ಭೀಮ್ ವಂದನೆಗಳು ಸಲ್ಲಿಸುತ್ತೇನೆ. ವಿಷಯ ಏನೈತಪ್ಪ ಅಂದ್ರೆ ಎಲ್ಲರಿಗೆ ಆಲ್ರೆಡಿ ಗೊತ್ತೈತಿ, ಇಲ್ಲಿ ಎಲ್ಲರೂ ಮಾತಾಡೋ ಬಿಟ್ಟಿದ್ದಾರೆ. ಆದರೂ ಕೆಲವೊಂದು ವಿಷಯನ ಹೇಳಬೇಕಾಗ್ತದೆ. ಏನು 2012ರಲ್ಲಿ ನಮ್ಮ ಸಹೋದರಿ ಸೌಜನ್ಯ ಮೇಲೆ ಏನು ಅತ್ಯಾಚಾರ ಆಗಿತ್ತು, ಮರ್ಡರ್ ಆಗಿತ್ತು, ಯಾವಾಗಿತ್ತು? ಅಕ್ಟೋಬರ್ 2012ರಲ್ಲಿ. ಇವತ್ತಿಗೆ ಎಷ್ಟು ವರ್ಷ ಆಯಿತು? 13. ಇವತ್ತಿನವರೆಗೂ ನ್ಯಾಯ ಸಿಕ್ಕಿಲ್ಲ. ರೀಸನ್ ಏನದಕ್ಕೆ ಹೇಳ್ರಿ, ನೇರವಾಗಿ ಹೇಳಬೇಕು. ಹಿಂದೂ ಸಂಘಟನೆಗಳು, ಯಾರು ಹಿಂದುತ್ವ ಧರ್ಮದ ಮೇಲೆ ಸಂಘಟನೆ ಮಾಡತ್ತೀರಿ, ಯಾರು ನಕಲು ಹಿಂದೂವಾದಿಗಳಿದ್ದೀರಿ, ಇದು ನೀವು ಮಾಡಿದ ತಪ್ಪಿಂದ ಆ ಸೋದರಿ ಇವತ್ತು ನ್ಯಾಯ ಸಿಗತ್ತಿಲ್ಲ. ಇದು ರಿಯಲ್ ಫ್ಯಾಕ್ಟ್ನ ಹೇಳತ್ತೀನಿ. ಬರೀ ನಿಮ್ಮ RSS ಮುಖ್ಯಸ್ಥ ಯಾರನ್ನ RSS ಮುಖ್ಯಸ್ಥ ಮೋಹನ್ ಭಾಗವತ್ ಬರೇ ಒಂದು ಕರೆ ಕೊಟ್ಟಿದ ಅಂದ್ರೆ ಇಡೀ ಇವತ್ತು ಕರ್ನಾಟಕ ಸಂಘಟನೆ, ಇಡೀ ಭಾರತ ದೇಶ ಎಷ್ಟು ಹಿಂದೂ ಸಂಘಟನೆದಲ್ಲಿ ಸಂಘಟನೆ ಎಲ್ಲ ನಿಮ್ಮ ಜೊತೆಗೆ ಇರ್ತಿದ್ರು. ನೀವು ತಮ್ಮ ರಾಜಕೀಯ ಸಲಾಗಿ BJP ಟಿಕೆಟ್ ಕೇಳೋ ಸಲಾಗಿ ನೀವು ಧರ್ಮ ರಕ್ಷಣೆ ಆಗ್ಲತ್ತೀರಿ.
ನಮ್ಮ ಸೋದರ ಅಂದ್ರೆ ಗೋಮಾತೆ ಗೋಮಾತೆ. ಇವತ್ತು ಪ್ರಾಣಿಗೆ ನೀವು ಎಷ್ಟು ನೀವು ಏನಂತಾರೆ ಕಾಳಜಿ ಮಾಡತ್ತೀರಿ, ಅಟ್ ನಮ್ಮ ಮನೆಯಾಗಿದ್ದಂಥ ಹೆಣ್ಮಕ್ಳು ನಾವು ಕಾಳಜಿ ಮಾಡತ್ತೀರಿ. ಯಾರು ಇವತ್ತಿಗೆ ಅತ್ಯಾಚಾರ 13 ವರ್ಷ ಆದರೂ ಕೂಡ ಆ ತಾಯಿ ಮನೇಲಿ ಕಣ್ಣೀರು ಹಾಕೋದು ಕೂತಾಗ ಇದು ಎಲ್ಲರಿಗೆ ಆ ಶಾಪ ನಿಮ್ಗೆ ಯಾರು ತಟ್ಟೋದು ಬಿಡಂಗಿಲ್ಲ ಮಕ್ಕಳೇ. ನಿಮ್ಗೆ ಗೊತ್ತಿಲ್ಲ, ಎಷ್ಟೋ ಮಂದಿ ರೀಲ್ಸ್ ಮಾಡ್ತೀರಿ, ಎಷ್ಟೋ ಮಂದಿ ಸಾವರ್ಕರ್ ಪ್ರೊಫೈಲ್ ಹಾಕೊಂಡಿರಿ, ಯೋಗಿನ ಪ್ರೊಫೈಲ್ ಹಾಕೋತೀರಿ, ಮೋದಿದು ಹಾಕೋತೀರಿ, ಬಸವನಗೌಡನ ಪ್ರೊಫೈಲ್ ಹಾಕ್ತೀರಿ. ನಿಮ್ಗೆ ನಾಚಿಕೆ ಬರೋಂಗಿಲ್ಲ? ಸೋಮ ಹೆಸರಿಗೆ ಹಿಂದುತ್ವ ನಿಮ್ಮದು. ಇವತ್ತು ಸೌಜನ್ಯ ಪರವಾಗಿ ಒಕ್ಕಲಿಗರು ಬರಲಿಲ್ಲ, ಆ ಅನನ್ಯ ಭಟ್ ಪರವಾಗಿ ಬ್ರಾಹ್ಮಣರು ಬರಲಿಲ್ಲ. ಇವತ್ತು ಯಾವ ಹಿಂದೂ ಸಂಘಟನೆ ಆ ವಿಷಯವಾಗಿ ಧ್ವನಿ ಎತ್ತಾಕತ್ತಿಲ್ಲ. ಈ ಮಾನವೀಯ ಸಂಘಟನೆ ಅಂದರೆ ಬರೀ ದಲಿತರಿಗೆ ಅಷ್ಟೇ ಅಲ್ಲ, ಇವತ್ತು ಯಾವುದೇ ಒಂದು ಹೆಣ್ಮಕ್ಳಿಗೆ ಅತ್ಯಾಚಾರ ಆಗಲಿ ಅನ್ಯಾಯ ಆಗಲಿ ಅದು ಮೊದಲು ಧ್ವನಿ ನಾವಾಯ್ತು. ಅದು ಬಾಬಾ ಸಾಹೇಬ್ ನಾವು ಹೇಳ್ಕೊಟ್ರೆ ಎಲ್ಲಿ ಅನ್ಯಾಯ ಆಗ್ತದೆ, ಎಲ್ಲಿ ನಮ್ಮ ಹಕ್ಕುಗಳು ಸಿಗಂಗಿಲ್ಲ ಅಲ್ಲಿ ಹಕ್ಕು ಕೊಡಿಸೋ ಕೆಲಸ ನಾವು ಮಾಡ್ತೀವಿ. ನಾವು ಬಾಬಾ ಸಾಹೇಬ್ ಫಾಲೋರ್. ಈ ದೇಶ ಬಾಬಾ ಸಾಹೇಬ್ ಕೊಟ್ಟ ಸಂವಿಧಾನ ನಡೀತದೆ. ಯಾವ RSS ದಿಂದ ನಡೆಯಂಗಿಲ್ಲ, ಯಾವ ಕಾಂಗ್ರೆಸ್ದಿಂದ ನಡೆಯಂಗಿಲ್ಲ, ಯಾವ BJPದಿಂದ ನಡೆಯಂಗಿಲ್ಲ. ಇಲ್ಲಿದ್ದಂಥ ಮುಖ್ಯಮಂತ್ರಿ ನಾಚಿಕೆ ಬರಬೇಕು. ಸ್ಟೇಜ್ ಮೇಲೆ ಒಂದು ಯಾವುದೋ ಒಂದು ಲೇಡೀಸ್ ಬಂದರೆ ಹಿಂಗೆ ನೋಡ್ತೀರಿ. ಒಂದು ನಮ್ಮ ಸೌಜನ್ಯ ಬಗ್ಗೆ ಒಂದು ಟ್ವೀಟ್ ಮಾಡೋಕ್ಕೆ ನಿಮ್ಗೆ ಆಗಲಿಲ್ಲ, ನಾಚಿಕೆ ಬರಲ್ಲ ನಿಮ್ಗೆ? ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2014ರಲ್ಲಿ ಫಸ್ಟ್ ಟೈಮ್ ಪ್ರಧಾನಮಂತ್ರಿ ಆಗ್ಯಾರಿಲ್ಲ. ಇದು 3ನೇ ಸಲ ಪೀರಿಯಡ್ ಅವ್ರದ್ದು. ಲಾಸ್ಟ್ ಟೈಮ್ ಆಗಸ್ಟ್ 15ಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು, ನಾವು ಮಹಿಳೆಯರ ರಕ್ಷಕರು ಅಂತ ಕೊಡ್ತಾರೆ. ಇನ್ನೊಂದು ಏನು ಕೊಡ್ತಾರಪ್ಪ ಒಂದು ಸ್ಲೋಗನ್ ಐತೆ ಅವ್ರದ್ದು, ಬೇಟಿ ಬಚಾವ್ ಬೇಟಿ ಪಡಾವ್. ಎಲ್ಲಿ ಬೇಟಿಗಳು ರಕ್ಷಿತದಾವ್ ಹೇಳಿ ನಮಗೆ. ಇವತ್ತು ಎಲ್ಲ ತಂದೆ ತಾಯಿ ಭಯ ಪಡ್ಕೊಳತ್ತಾರ ಹುಡುಗರಿಗೆ ಸ್ಕೂಲಿಗೆ ಕಳಿಸ್ಬೇಕು, ಕಾಲೇಜ್ ಕಳಿಸ್ಬೇಕಂದ್ರೆ. ನೇರವಾಗಿ ಹಿಂದೂ ಸಂಘಟನೆ ಹೇಳ್ತೀನಿ, ಇಲ್ಲಿ ರಾಜಕೀಯ ವಿಷಯ ಬಿಡ್ರಿ, ಜಾತಿ ವಿಷಯ ಬಿಡ್ರಿ. ಮೊದಲ ಸಹೋದರಿಗೆ ಎಲ್ಲರೂ ಕೂಡಿ ಒಂದು ನ್ಯಾಯ ಕೊಡಿಸೋ ಕೆಲಸ ಮಾಡೋನು. ಇದು ಬರೀ ಬಿಜಾಪುರದಿಂದ ಚಾಲನೆ ಐತಿ, ಬರೀ ನೋಡ್ಕೋತಾರೆ. ಮುಂದೆ ನಾವು ಏನು ಮಾಡ್ತೀವಿ, ನಾವು ಮೊದಲೇ ಸ್ಲೋಗನ್ದಾಗ ಹೇಳಿವಿ, ನಾವು ಲಾಟಿಗೆ ಅಂಜಂಗಿಲ್ಲ, ಜೈಲಿಗೆ ಅಂಜಂಗಿಲ್ಲ, ಪೊಲೀಸ್ರು ಅಂಜಂಗಿಲ್ಲ ಅಂತೇಳಿ. ಮುಂದೆ ಬರುವ ದಿನದಲ್ಲಿ 1 ತಿಂಗಳ ಒಳಗಡೆ ನಾವು ಎಲ್ಲ ಜಿಲ್ಲಾದವ್ರು ಕೂಡಿ ಎಷ್ಟು ಜನ ಆಗ್ತೀವಿ ಅಷ್ಟು ಜನ ತೊಗೊಂಡು ನಾ ಧರ್ಮಸ್ಥಳ ಹೋಗೋ ಪ್ಲ್ಯಾನ್ದಾಗ ನಾ ಅದೀನಿ. ಆ ಸಹೋದರಿ ಮನೆಗೆ ಹೋಗ್ತೀವಿ, ಸ್ವಂತಾನ ಹೇಳ್ತೀವಿ, ಮುಂದೆ ಏನು ಬಂದರೂ ಅವ್ರ ಜೊತೆಗೆ ನಿಂದಿರ್ತೀವಿ. ಯಾವ ಥರ ನಿಂದಿರ್ತೀವಿ ಅಂದ್ರೆ ತನ್ನ ಮನ್ ಧನ್ ಮತ್ತು ಗನ್ನಿಂದ ಉತ್ತರ ಕೊಡೋಕೆ ನಾವು ರೆಡಿ ಇದ್ದೀವಿ. ಭೀಮಾನದು ನಿಮ್ಮ ಬರ್ತೇನೆ. ಎಷ್ಟೋ ಬಾಡಿಗಳು ಹೂತು ಹಾಕೋದ್ರಿ, ಎಷ್ಟೋ ಪ್ರೆಷರ್ ಬಂದಮೇಲೆ ಈ ಸರ್ಕಾರ ಒಂದು SIT ರಚನೆ ಮಾಡ್ತದೆ. ಆ SIT ರಚನೆ ಮಾಡಿದ ಟೀಮ್ಗೂ ನಾವು ಒಂದು ಭೀಮ್ ಆರ್ಮಿ ಸಂಘಟನೆ ಒಂದು ಬೇಡಿಕೆ ಇಡ್ತೀವಿ. ನೀವು ಯಾವುದೇ ಒಂದು ಸರ್ಕಾರ ಆಗಲಿ, ಕರ್ನಾಟಕ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಅಥವಾ RSS ಮುಖಂಡಾಗಲಿ ಅಥವಾ ಹಿಂದೂ ಸಂಘಟನೆ ಮುಖ್ಯಸ್ಥರಾಗಲಿ, ಇವ್ರು ಯಾರೇ ಪ್ರೆಷರಿಂದ ಅಥವಾ ಇವ್ರು ಯಾರೇ ಧಮಕಿಗಳಿಂದ ನೀವು ಸಾಕ್ಷಿಯನ್ನು ನಾಶ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಬಿಟ್ಟರು ನಾವು ಸಂಘಟನೆ ರಚಿಸಿ ಇದು ಈ ವಿಷಯ ನಾವು ಬಿಡಂಗಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಈ ಅತ್ಯಾಚಾರ ಬಗ್ಗೆ ಒಂದು ಯಾವ್ದಾರು ಕಾನೂನು ಪಾಸ್ ಮಾಡಿದ್ರೆ, ಜೀವ ಬೆದರಿಕೆ ಕಾನೂನು ಪಾಸ್ ಮಾಡಿದ್ರೆ, ಜೀವ ಶಿಕ್ಷೆ ಪಾಸ್ ಮಾಡಿದ್ರೆ ಇವತ್ತು ಎಷ್ಟೋ ಹೆಣ್ಮಕ್ಳು ಸೇಫ್ ಇರ್ತಾರೆ ಮನೆ. ಮುಂದಿನ ಸಲ ಯಾರೂ ಮಾಡಂಗಿಲ್ಲ. ಅದಕ್ಕೆ ಭೀಮ್ ಆರ್ಮಿ ಸಂಘಟನೆ ಸದಾ ಸೋದರಿ ತಾಯಿ ಜೋಡಿ ಇರ್ತದೆ. ಆನಂತರ ಏನು 2012ರಲ್ಲಿ ಏನು ಮೇನ್ ಹೋರಾಟಗಾರರು ಧ್ವನಿ ಎತ್ತಿದ್ದಾರೆ ಆ ಭಾಗದಲ್ಲಿ ಅವ್ರ ಜೊತೆ, ಮತ್ತು ಏನು ಸೋಷಿಯಲ್ ಮೀಡಿಯಾದಲ್ಲಿ ಸಮೀರ್ ಅನ್ನೋ ಒಬ್ಬನ ಸೋದರ ಧ್ವನಿ ಎತ್ತಾನ, ಇವರಿಬ್ಬರ ಜೋಡಿಗೆ ನಾವು ನಮ್ಮ ಜೀವ ಹೋರಿಗೂ ಅವ್ರ ಜೊತೆಗೆ ಇರ್ತೀವಿ ಅಂತ ನಾನು ಮಾತು ಹೇಳ್ತೀನಿ. ಸಮೀರ್ ಮತ್ತು ಆ ಧ್ವನಿ ಎತ್ತರ ಹೋರಾಟಗಾರ ಅವರಿಗೆ ಸೆಕ್ಯೂರಿಟಿ ಕೊಡಬೇಕು, ಅವ್ರಿಗೆ ಸರಿಯಾಗಿ ಸೆಕ್ಯೂರಿಟಿ ಕೊಡಬೇಕು ಮತ್ತು ಅವ್ರ ಫ್ಯಾಮಿಲಿಗೆ ಸರಿಯಾಗಿ ಸೆಕ್ಯೂರಿಟಿ ಕೊಡಬೇಕು. ಬರೋ ದಿನದಲ್ಲಿ ಸಂಘಟನೆ ಭೀಮ್ ಆರ್ಮಿ ಸಂಘಟನೆ ಇನ್ನೂ ಸಂಘಟನೆಯನ್ನು ಭಾಳ ಜೋರು ಮಾಡ್ತೀವಿ. ನಾವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡಿಲ್ಲ, ನಮ್ಮ ಸಪೋರ್ಟ್ ಅವಶ್ಯಕತೆಯೂ ಇಲ್ಲ. ಎಲ್ಲಿ ತಪ್ಪಿರ್ತದೆ ಅಲ್ಲಿ ನಾವು ಧ್ವನಿ ಎತ್ತೀವಿ. ಇದನ್ನು ನಮ್ಮ ಅಭಯ ಸಾಬ್ರು ಹೇಳ್ಕೊಟ್ಟಿದ್ದಾರೆ. ನನ್ನ ಮಾತು ಹೇಳಿ ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್ ಆರ್ಮಿ.